ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಚೈತ್ರ ಅನಿಲ್ ಡೈಲಿ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ನಾವು ತುಂಬ ಚೆನ್ನಾಗಿದ್ದೀವಿ. ನೀವು ಹೇಗಿದ್ದೀರಾ ಅಂತ ತಿಳಿಸಿ. ಹಾಗೆಯೇ ಇದಾಗಿತ್ತು ಮಾರ್ನಿಂಗ್, ಅಂದರೆ ಸೋಮವಾರ ಬೆಳಗ್ಗೆ ವ್ಲಾಗ್ ಆಗಿರುತ್ತೆ ಇದು. ನಾವು 6 ಗಂಟೆಗೆ ಎದ್ವಿ. ಹಾಗೆ ಎದ್ದು ಬಟ್ಟೆಗಳೆಲ್ಲ ಫುಲ್ಲು ಹರಡ್ಬಿಟ್ಟಿತ್ತು. ಅದೆಲ್ಲನೂ ಕೂಡ ಮಡಚಿ ಇಡ್ತಾಯಿದ್ದೆ ನಾನು. ಹಾಗೆ ನಮ್ಮ ಪಾಪನೂ ಕೂಡ ಬೇಗನೆ ಎದ್ದಿದ್ದ. ಅವನು ಕೂಡ ಆಟ ಆಡಿಸ್ಕೊಂಡು ಮಡಚಿ ಇಡ್ತಾಯಿದ್ದೆ. ವಿಡಿಯೋ ಆನ್ ಮಾಡಿದ್ರೆ ಸಾಕು, ನನ್ನ ಮಗಳು ಫಸ್ಟ್ ಹಾಜರಾಗ್ಬಿಡ್ತಾಳೆ. ಅವಳಿಗೆ ಏನೋ ಖುಷಿ ವಿಡಿಯೋ ಅಂದರೆ. ಸಿಕ್ಕಾಬಟ್ಟೆ ಫಾಸ್ಟ್ ಅವಳು. ಹಾಗೆಯೇ ಬೆಳಗ್ಗೆ ನಮ್ಮ ಆಂಟಿ ಗಿಣ್ಣಾಲು ಕೊಟ್ಟಿದ್ದರು, ಪಕ್ಕದ ಮನೆಯವರು. ಹಾಗೆ ಇವತ್ತು ಗಿಣ್ಣಾಲಿಂದ ನಾವು ಗಿಣ್ಣ ಹೇಗೆ ಸಿಂಪಲಾಗೆ ಮಾಡ್ತಾ ಇರೋದು, ಮನೇಲಿರೋ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ಮಾಡ್ತಾ ಇರೋವಂಥದ್ದು. ಫಸ್ಟು ಹಾಲನ್ನ ಕೆಂಪಗೆ ಕಾಯೋಕ್ಕೆ ಇಟ್ಬಿಡ್ಬೇಕು ಒಂದು ಕಡೆ. ಹಾಗೆಯೇ 1 ಕಪ್ ಅಷ್ಟು ಈ ಸಣ್ಣ ರವೆ ಬರುತ್ತಲ್ಲ, ಸಣ್ಣ ರವೆನ ತೊಗೊಂಡಿದ್ವಿ. ಹಾಗೆ ಒಂದು ದಪ್ಪ ಕಾಯೋಳನ್ನ ತೊಗೊಂಡಿದ್ವಿ. ಸ್ವಲ್ಪ ಕಾಯಿ ಹೆಚ್ಚಾಗಿ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಗಿಣ್ಣು. ಹಾಗೆ ಹುರ್ಗಡ್ಲೆ 1 ಬಟ್ಲಷ್ಟು ತೊಗೊಂಡಿದ್ವಿ. ಮೆಜರ್ಮೆಂಟ್ ಎಲ್ಲನೂ ಕೂಡ ಒಂದೊಂದು ಬಟ್ಲು ಸೇಮ್, ಒಂದೇ ಬಟ್ಲನ್ನ ಯೂಸ್ ಮಾಡಿಕೊಂಡು ಸೇಮ್ ಮೆಜರ್ಮೆಂಟಲ್ಲಿ ತೊಗೊಂಡಿದ್ದು. ಅದರಲ್ಲಿ ಸ್ವಲ್ಪ ಕಡಿಮೆಯಾಗಿ ಹುರ್ಗಡ್ಲೆನ ತೊಗೊಂಡು ಪೌಡ್ರ್ ಮಾಡ್ಕೋಬೇಕು. ಉರಿಯೋ ಹಾಗಿಲ್ಲ, ಯಾಕಂದರೆ ಅದು ಆಲ್ರೆಡಿ ಹುರಿಗಡಲೆ ಆಗಿರೋದ್ರಿಂದ ಡೈರೆಕ್ಟು ಮಿಕ್ಸಿಗೆ ಹಾಕಿ ಪೌಡ್ರ್ ಮಾಡಿಕೊಂಡು ಹಾಲನ್ನ ಕೆಂಪು ನೋಡಿ, ಅದು ಗಿಣ್ಣಾಲಾಗಿರೋದ್ರಿಂದ ಯೆಲ್ಲೋ ಕಲರ್ಗೆ ಕಾಣ್ತಾ ಇರೋವಂಥದ್ದು. ಅದು ಹಸು ಹಾಲು, ಅದಕ್ಕೆ ಯೆಲ್ಲೋ ಕಲರ್ ಕಾಣಿಸ್ತಾ ಇದೆ. ಇನ್ ಕೇಸ್ ಎಮ್ಮೆ ಹಾಲನ್ನ ಯೂಸ್ ಮಾಡಿದರೆ ಅದು ವೈಟ್ ಕಲರ್ಗೆ ಕಾಣಿಸ್ತಿತ್ತು. ಹಾಗೆಯೇ ಕುದಿಯೋಕ್ಕೆ ಇಡಬೇಕು. ಗಿಣ್ಣು ಹಾಲನ್ನ ಮಾಡುವಾಗ ಗಿಣ್ಣ ತುಂಬ ರುಚಿಯಾಗಿ ಬರಬೇಕಂದ್ರೆ ಚೆನ್ನಾಗಿ ಕಾಯಿಸ್ಬೇಕು ಹಾಲನ್ನ, ಇಲ್ಲಾಂದರೆ ಚೆನ್ನಾಗಿ ಬರಲ್ಲ. ಹಾಗೆ 1 ಕಪ್ಪಷ್ಟು ಅವಲಕ್ಕಿನ ತೊಗೊಂಡಿದ್ದೀವಿ. ಗಟ್ಟಿ ಅವಲಕ್ಕಿನೇ ತೊಗೊಂಡಿದ್ದೀವಿ. ಪೇಪರ್ ಅವಲಕ್ಕಿನೂ ಯೂಸ್ ಮಾಡ್ಬೋದು, ಬಟ್ ಗಟ್ಟಿ ಅವಲಕ್ಕಿಲಿ ತುಂಬ ಚೆನ್ನಾಗಿರುತ್ತೆ. ಹಾಗೆ ತೆಗೆದಿಟ್ಕೊಂಡಿರೋಂತಹ ಈ ಕಡಲೆ ಪುಡಿ ಇರುತ್ತಲ್ವ, ಅದನ್ನು ಕೂಡ ಒಂದು ಕಡೆ ಎತ್ತಿಟ್ಕೊಂಡು ಈ ರವೆನ ಇವಾಗ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು. ಮೀಡಿಯಮ್ಮು ಬೇಡ, ಇನ್ನೂ ಸ್ವಲ್ಪ ಕಡಿಮೆ ಉರಿನೇ ಇಟ್ಕೊಳ್ಳಿ, ಯಾಕಂದರೆ ಸೀದೋಗ್ಬಿಡುತ್ತೆ. ಹಾಗೆ ಇಟ್ಕೊಂಡು ಚೆನ್ನಾಗಿ ಕೆಂಪಗಾಗೋ ಥರ ಫ್ರೈ ಮಾಡಬೇಕು. ಬೇಗ ಸಿದೋಗ್ಬಿಡುತ್ತೆ, ಹಾಗಾಗಿ ಕಡಿಮೆ ಉರಿ ಇಟ್ಕೊಂಡು ನೀಟಾಗಿ ಫ್ರೈ ಮಾಡಿಕೊಂಡು ಒಂದು ಕಡೆ ಎತ್ತಿಟ್ಕೊಳ್ಳಿ. ಚೆನ್ನಾಗಿ ಹಾಲು ಕುದಿಬೇಕು. 2 ಅಚ್ಚು ಬೆಲ್ಲನ ಹಾಕಿದ್ವಿ, ಬಟ್ ಸ್ವೀಟ್ ಸ್ವಲ್ಪ ಕಡಿಮೆ ಆಗಿಬಿಟ್ಟಿತ್ತು. ನೀವು ಸ್ವೀಟ್ ಜಾಸ್ತಿ ತಿನ್ನೋರಾದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ಇನ್ನೂ ಸ್ವಲ್ಪ ಬೆಲ್ಲ ಬೇಕಿತ್ತು, ಅದಕ್ಕೋಸ್ಕರ ಸ್ವಲ್ಪ ಬೆಲ್ಲ ಹಾಕಿ. ನೆಕ್ಸ್ಟು ಕಾಯಿ ತುರಿ ಇಟ್ಕೊಂಡಿರ್ತೀವಲ್ಲ, ಕಾಯಿ ತುರಿನ ಹಾಕ್ತಾಯಿದ್ದೀವಿ. ಇದು ಹಳ್ಳಿ ಶೈಲಿಯಲ್ಲಿ ಮಾಡ್ತಾ ಇರೋದು. ಸಾಮಾನ್ಯವಾಗಿ ನಾವು ಒಲೆಯಲ್ಲೇ ಮಾಡೋ ಅಂಥದ್ದು. ನಮ್ಮನೆ ಗ್ಯಾಸ್ ಕೂಡ ಇದೆ, ಆದರೆ ಈ ಥರ ಅಡುಗೆಗಳೆಲ್ಲ ಒಲೆಯಲ್ಲಿ ಚೆನ್ನಾಗಿರುತ್ತೆ ಅಂತ. ನೆಕ್ಸ್ಟು ರವೆನ ಹಾಕಿ ತಿರುಗಬೇಕು. ಚೆನ್ನಾಗಿ ಗಂಟಿಲ್ದೇ ಇರೋ ಥರ ಮಿಕ್ಸ್ ಮಾಡ್ಕೋಬೇಕು. ಹಾಗೆ ಇದು ತಿರುಗ್ತಾ ಇವಾಗ ಕಡಲೆ ಪುಡಿ ಇರುತ್ತೆ ನೋಡಿ, ಕಡಲೆ ಪುಡಿ ಮಾಡ್ಕೊಂಡಿರೋ ಅಂಥದ್ದು, ಅದನ್ನು ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 10ರಿಂದ 15 ನಿಮಿಷ ಮುಚ್ಚಿ ನೆಕ್ಸ್ಟು ಅದನ್ನು ಒಂದು ಚಮಚದ ಸಹಾಯದಿಂದ ಮಿಕ್ಸ್ ಮಾಡ್ತಾ ಬರಬೇಕು. ಲಾಸ್ಟ್ ಫೈನಲಲ್ಲಿ ಸ್ವಲ್ಪ ಏಲಕ್ಕಿ ಪೌಡರ್ ಹಾಕಿದ್ರೆ ಗಿಣ್ಣು ರೆಡಿ ಆಗುತ್ತೆ ನೋಡಿ. ಯಮ್ಮಿಯಾಗಿ ಸಿಂಪಲಾಗಿ ಟೇಸ್ಟಿಯಾಗಿತ್ತು. ನೀವು ಕೂಡ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ. ಹಾಗೆ ನನ್ನ ಚಾನಲ್ನ ತುಂಬ ಜನ ನೋಡ್ತಾ ಇದ್ದೀರಾ, ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಪಕ್ಕದಲ್ಲಿ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ನನ್ನ ತಮ್ಮ ಕೂಡ ನಿನ್ನೆ ರಾತ್ರಿ ಬಂದ, ಏನೇನೆಲ್ಲ ಐಟಮ್ಸ್ಗಳನ್ನ ತೊಗೊಂಡು ಬಂದಿದ್ದಾನೆ ನೋಡಿ. ವೆರೈಟಿ ಐಟಮ್ಸ್ ಎಲ್ಲ ತಂದಿದ್ದಾನೆ. ಬರೀ ಮೇಕಪ್ ಐಟಮ್ಸೇ ತಂದಿದ್ದಾನೆ ನನ್ನ ಮಗಳಿಗೋಸ್ಕರ. ಹಾಗೆ ಇದು ಅಯ್ಯಪ್ಪ ಸ್ವಾಮಿ ಪ್ರಸಾದ, ಅದೆಲ್ಲ ತೆಗೆದಿಡ್ತಾ ಇದ್ದ. ಯಾಕಂದರೆ ಅವನೇ ಇಡಬೇಕು, ಮಡಿಯಾಗಿರ್ತಾರಲ್ವ, ಅವರೇ ಎತ್ತಿಡಬೇಕು. ಹಾಗೆ ಒಂದೊಂದಾಗಿ ತೋರಿಸ್ತಾ ಹೋಗ್ತೀನಿ ನೋಡಿ. ಈ ಥರದ್ದು ವ್ಯಾನಿಟಿ ಬ್ಯಾಗ್ಸು ಅಲ್ಲಿ ಸ್ವಲ್ಪ ಕಡಿಮೆ ರೇಟ್ ಇತ್ತಂತೆ, ಹಾಗಾಗಿ ಚೆನ್ನಾಗಿತ್ತು. ಒಂಥರ ಹ್ಯಾಂಡ್ ವರ್ಕ್ ಮಾಡಿರೋ ಥರ ತುಂಬ ಚೆನ್ನಾಗಿತ್ತು. ಆ ಥರದ್ದು 2 ತಂದಿದ್ದ, ಗ್ರೀನ್ ಒಂದು ಮತ್ತು ಪಿಂಕ್ ಕಲರ್ ಒಂದು. ಅಲ್ಲಿ ಪುಟಾಣಿ ಕಾಣಿಸ್ತಿದ್ದಿಲ್ಲ ಚಿಕ್ಕದು, ಅದೆಲ್ಲ ನನ್ನ ಮಗಳಿಗೋಸ್ಕರ ತಂದಿರೋದು. ಈ ಥರ ಸೆಟ್ ಬಳೆಗಳನ್ನ ತೊಗೊಂಡು ಬಂದಿದ್ದ. ಇನ್ನೂ ಸ್ವಲ್ಪ ಬಳೆಗಳು ತಂದಿದ್ದಾನೆ, ಆದರೆ ಅದನ್ನ ಬೇರೆಯವ್ರಿಗೋಸ್ಕರ ಅಂತ ಎತ್ತಿಟ್ಬಿಟ್ಟಿದ್ವಿ ಆಲ್ರೆಡಿ, ಹಾಗಾಗಿ ಅದನ್ನು ವಿಡಿಯೋ ಮಾಡೋಕ್ಕೆ ಹೋಗಲಿಲ್ಲ. ಈ ಥರ ಗ್ರೀನ್ ಬಳೆ ಅಂದರೆ ನಮ್ಮ ಅಮ್ಮಂಗೆ ಇಷ್ಟ, ಅದಕ್ಕೋಸ್ಕರ ಗ್ರೀನ್ ಕಲರ್ ಬಳೆ. ಮತ್ತು ನನ್ನ ಮಗಳಿಗೋಸ್ಕರ ಈ ಥರ ಪುಟಾಣಿ ಬಳೆಗಳು. ಆಲ್ರೆಡಿ ಒಂದು ಬಳೆ ತೊಗೊಂಡು ಎಲ್ಲ ಓಪನ್ ಮಾಡ್ಕೊಂಡು ನೋಡಿಕೊಂಡು ಹಾಕ್ಕೊಂಡು ಕೂತಿದ್ಲು. ಹೆಣ್ಮಕ್ಳಿರೋ ಮನೆಗೆ ಎಷ್ಟು ಮೇಕಪ್ ಐಟಮ್ಸ್ಗಳಿದ್ರು ಸಾಕಾಗೋದೇ ಇಲ್ಲ. ಹಾಗೆಯೇ ಇದು 2 ಪುಟಾಣಿದು ಚೆನ್ನಾಗಿದೆ, ಚಿಕ್ಕಕ್ಕಿತ್ತು. ಒಂದು ನನ್ನ ಮಗಳಿಗೆ, ಇನ್ನೊಂದು ನಮ್ಮ ಭಾವನ ಮಗಳಿಗೊಂದು ಕೊಡಬೇಕಿತ್ತು. ಅವಳಿಗೋಸ್ಕರ ಮತ್ತು ಇವಳಿಗೋಸ್ಕರ 2 ತರಿಸಿದ್ದೆ, ಚೆನ್ನಾಗಿತ್ತು. ಹಾಗೆಯೇ ಇವೆಲ್ಲ ಗೊತ್ತಲ್ಲ,
ಜಾತ್ರೆಗಳಲ್ಲೆಲ್ಲ ಅಥವಾ ಅಂಗಡಿಗಳಲ್ಲೆಲ್ಲ ಎಷ್ಟೊಂದು ತಗೋತಾ ಇರ್ತೀವಿ, ಎಷ್ಟು ತಗೊಂಡ್ರೂ ಸಾಕಾಗೋದಿಲ್ಲ. ಇವಳಿಗೆ ಇವಾಗ ಜಡೆ ಹಾಕೋದ್ರಿಂದ ಚಿಕ್ಕ ಚಿಕ್ಕದ ರಿಬ್ಬನ್ಗಳು ಬೇಕಿತ್ತು, ಅದಕ್ಕೆ ತರೋಕೆ ಹೇಳಿದ್ದೆ. ಎಲ್ಲ ತೊಗೊಂಡು ಬಂದಿದ್ದ. ಅಪ್ಪು ಪಿನ್ನಗಳೇ ಜಾಸ್ತಿ. ಹಾಗೆ ಬಟರ್ಫ್ಲೈದು ಚಿಟ್ಟೆ ಥರದ್ದು ಚೆನ್ನಾಗಿತ್ತು, ಅದಕ್ಕೆ ಅದನ್ನು ಕೂಡ ತರೋಕೆ ಹೇಳಿದ್ದೆ. ತುಂಬ ತೊಗೊಂಡು ಬಂದಿದ್ದ. ಅವಳಿಗೋಸ್ಕರ ಅಂತಲೇ ಎಲ್ಲ ಜಾಸ್ತಿ ತಂದಿದ್ದ. ಯಾಕಂದರೆ ನನ್ನ ಮಗಳು ಸಿಕ್ಕಾಪಟ್ಟೆ ಮೇಕಪ್ ರಾಣಿ, ಅದಕ್ಕೋಸ್ಕರ ಜಾಸ್ತಿ ತೊಗೊಂಡು ಬಂದಿದ್ದ. ಬಳೆಗಳು ಈ ಥರ ಐಟಮ್ಸ್ಗಳೇ ಜಾಸ್ತಿ. ಹಾಗೆಯೇ ಗಾಗಲ್ಸ್ಗಳು ಬೇಕಿತ್ತು, ತುಂಬ ಫ್ಯಾನ್ಸಿಯಾಗಿತ್ತು. ಅದಕ್ಕೋಸ್ಕರ 2 ಗಾಗಲ್ಸ್ಗಳು ತೊಗೊಳ್ಬೇಕು ಕೂಡ ಹೇಳಿದ್ದೆ, ಅದನ್ನು ಕೂಡ ತೊಗೊಂಡು ಬಂದಿದ್ದ. ನೆಕ್ಸ್ಟು ಇವಾಗ ಸರಗಳಂತೂ ತುಂಬ ಒಂದಕ್ಕಿಂತ ಒಂದು ಚೆನ್ನಾಗಿತ್ತು. ತುಂಬ ಚೀಪ್ ರೇಟ್ ಅಂತೆ, ಆದ್ದರಿಂದ ತಗೊಂಡು ಬಂದಿದ್ದ. ಸುಮಾರು ತಗೊಂಡು ಬಂದಿದ್ದ. ಅದರಲ್ಲಿ ಅವರ ಫ್ರೆಂಡ್ಸ್ಗೆಲ್ಲ ಸ್ವಲ್ಪ ಕೊಡಬೇಕಿತ್ತಂತೆ. ಅವರಿಗೂ ಸ್ವಲ್ಪ ಎತ್ತಿಟ್ಕೊಂಡು ನಮ್ಗೆ ಸ್ವಲ್ಪ ಎತ್ತಿಟ್ಟಿದ್ದ. ಒಂದೊಂದು ನೋಡ್ತಾ ಇದ್ದರೆ ಕಣ್ಗಳೇ ಇದಾಗೋ ಥರ ಇತ್ತು. ತುಂಬ ಚೆನ್ನಾಗಿತ್ತು. ಇದಂತೂ ಒಂಥರ ಪ್ಯೂರ್ ಪರ್ಲ್ ಇರುತ್ತಲ್ಲ, ಮುತ್ತು, ಆ ಥರದ ಸರ ಚೆನ್ನಾಗಿತ್ತು ಇದನ್ನು ಕೂಡ. ಹಾಗೆ ಇದೊಂಥರ ಗೋಲ್ಡ್ ಮಿಕ್ಸ್ ಚೆನ್ನಾಗಿತ್ತು ಇದೂ. ಎಲ್ಲ ವೆರೈಟಿ ಸರಗಳು ಇಷ್ಟೆಲ್ಲ ತೊಗೊಂಡು ಬಂದಿದ್ದ. ಹಾಗೆ ಗ್ರೀನ್ ಕಲರ್ದು ಒಂದು ವ್ಯಾನಿಟಿ ಬ್ಯಾಗ್ ತಂದಿದ್ದ, ಅದು ಕೂಡ ಅವ್ನ ಫ್ರೆಂಡಿಗೇನೋ ಕೊಡಬೇಕಿತ್ತಂತೆ. ಇದನ್ನು ಅವ್ರ ಫ್ರೆಂಡಿಗೆ ಎತ್ತಿಟ್ಕೊಂಡ. ಬಟ್ ನನಗೆ ಪಿಂಕ್ ಕಲರೇ ಜಾಸ್ತಿ ಇಷ್ಟ, ಅದಕ್ಕೋಸ್ಕರ ನಾನು ಪಿಂಕ್ ಕಲರ್ನ ಚೂಸ್ ಮಾಡಿಕೊಂಡೆ. ಚೆನ್ನಾಗಿದೆ. 2 ಕಾರ್ನರ್ ಕೂಡ ಇದೆ ಇದಕ್ಕೆ. ಓಪನ್ ಮಾಡಿ ತೋರಿಸ್ತೀನಿ ನೋಡಿ. ಈ ಥರ 2 ಕಾರ್ನರ್ ಕೂಡ ಇತ್ತು. ಬ್ಯಾಗ್ ಸ್ವಲ್ಪ ಫೋಟೋದಲ್ಲಿ ಚಿಕ್ಕ ಕಾಣಿಸ್ತಾ ಇದೆ, ಸ್ವಲ್ಪ ದೊಡ್ಡದಾಗೇ ಇದೆ, ಚೆನ್ನಾಗಿದೆ. ಹಾಗೆ ನೇಲ್ ಪಾಲಿಷ್ಗಳು ಕೂಡ ತೊಗೊಂಡು ಬಂದಿದ್ದ, ಒಂದು 5-6. ಅದರಲ್ಲಿ ನಾವು 2 ಎತ್ತಿಟ್ಕೊಂಡ್ವಿ. ನೆಕ್ಸ್ಟ್ ನಮ್ಮ ಪಾಪುಗೆ ಆಟ ಸಾಮಾನುಗಳು ತೊಗೊಂಡು ಬಂದಿದ್ದ. ಈ ಥರ ಹೆಲಿಕಾಪ್ಟರು, ಈ ಥರ ದಾರನ ಎಳೆದ್ಬಿಟ್ರೆ ಜೀ ಅಂತ ತಿರುಗುತ್ತೆ. ಹಾಗೆ ಇದೊಂದು ಬಂದೂಕು. ಈ ಪುಟಾಣಿ ರಾಜ್ಕುಮಾರಂಗೆ ದೊಡ್ಡ ಬಂದೂಕು ಎತ್ಕೊಂಡು ಬಂದಿದ್ದಾನೆ. ನನ್ನ ಮಗ ಇದನ್ನು ಎತ್ತೋಕ್ಕೆ ಆಗಲ್ವೇನೋ, ಅಷ್ಟು ವೆಯ್ಟ್ ಇತ್ತು ಇದು. ಬಟ್ ಚೆನ್ನಾಗಿತ್ತು. ಆದರೂ ಮಾವ ಪ್ರೀತಿಯಿಂದ ತಂದಿರೋದಲ್ವಾ. ಹಾಗೆ ಇಷ್ಟಕ್ಕೆ ನಾನು ನನ್ನ ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಇಷ್ಟ ಆದರೆ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬಾಯ್ ಬಾಯ್.